ಇನ್ನು ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿ ನಡೆದಂತ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆಯ ವೇಳೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಏನಿದೆ, ಅನ್ಯ ಕೋಮಿನ 20 ಮಂದಿಯ ವಿರುದ್ಧ ಈಗ ದೂರು ದಾಖಲಾಗಿದೆ. ದಾವಣಗೆರೆ ಆನೆಕೊಂಡ ಬಳಿ ಮನೆಗಳ ಮೇಲೆ ಕಲ್ಲು ತೂರಿದವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಕೈಯಲ್ಲಿ ಕೋಲು ಖಡ್ಗ ಹಿಡಿದು ಕಲ್ಲು ತೂರಿದ ಆರೋಪವನ್ನು ಮಾಡಲಾಗಿದೆ. ದಾವಣಗೆರೆಯ RMC ಯಾರ್ಡ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರೋದು. RMC ಯಾರ್ಡ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅನ್ಯ ಕೋಮಿನ ಅಂತಂದರೆ ಮುಸ್ಲಿಂ ಸಮುದಾಯದ 20 ಮಂದಿಯ ವಿರುದ್ಧ ಈಗ ದೂರು ದಾಖಲಾಗಿದೆ. ದಾವಣಗೆರೆಯ ಆನೆಕೊಂಡ ಬಳಿ ಕಲ್ಲು ತೂರಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸ್ಥಳೀಯರೇ ಈ ದೂರನ್ನು ಕೊಟ್ಟಿದ್ದಾರಾ ಏನು ಅಂತ ಹೇಳಿ ನನ್ನ ಸಹೋದ್ಯೋಗಿ ಪುನೀತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈಗ ಯಾರೆಲ್ಲ ಆಸ್ತಿ ಹಾಳಾಗಿದೆಯೋ ಅವರೇ ಈ ದೂರನ್ನ ಕೊಟ್ಟಿದ್ದಾರಾ ಅಥವಾ ಯಾರು ಕೊಟ್ಟಿರುವಂಥದ್ದು ದೂರು? ಖಂಡಿತವಾಗ್ಲೂ ನಾನು ದಾವಣಗೆರೆಯಲ್ಲಿ ಕೋಮು ಗಲಭೆ ಹಿನ್ನೆಲೆಯಲ್ಲಿ ಅಂದ್ರೆ ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೊದಲ FIR ದಾಖಲಾಗಿರುವಂತದ್ದು. 20 ಜನರ ಮೇಲೆ FIR RMC ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಆನೆಕೊಂಡದ ಬಳಿ ಇರುವಂತಹ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು, ಮತ್ತೆ ಮನೆ ಮುಂಭಾಗದಲ್ಲಿ ನಿಂತಿರುವಂತಹ ವಾಹನಗಳನ್ನ ಧ್ವಂಸಗೊಳಿಸಿರುವಂತದ್ದು, ಮತ್ತೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡಿರುವಂತಹ ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಅಜಯ್ ಎನ್ನುವಂತವರು ಅಂದ್ರೆ ಅಲ್ಲಿನ ನಿವಾಸಿಗಳು, ಆನೆಕೊಂಡದ ನಿವಾಸಿಗಳು RMC ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನು ದಾಖಲು ಮಾಡಿರುವಂತದ್ದು. ಮತ್ತೆ ಅವ್ರ ಮೇಲೆ 20 ಜನರ ಅಂದ್ರೆ ಸಸ್ಪೆಕ್ಟೆಡ್ ಒಂದು ಮೆಹಬೂಬ್ ಖಾನ್ ಆಗಿರ್ಬೋದು, ಮೊಹಮ್ಮದ್ ಸೈಯದ್ ರಫೀಕ್, ನಬಿವುಲ್ಲಾ ಈ ಎಲ್ಲ ಅಂದ್ರೆ ಸೇರಿ ಒಂದು 20 ಜನರ ಮೇಲೆ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಅವ್ರನ್ನ ಬಂಧನ ಮಾಡಿರುವಂತದ್ದು. ಅರುಣ್, ಅಂದ್ರೆ ಸ್ಥಳೀಯರಿಗೆ ಮುಖಪರಿಚಯ ಇದೆಯಾ ಇವರೇ ಅವರು ಅಂತ ಹೇಳಿ? ಅಂದ್ರೆ ಸ್ಥಳೀಯವಾಗಿರೋರೇ ಗೊತ್ತಾಗಿರುವಂತವರೇ ಈ ಕೃತ್ಯವನ್ನ ಎಸಗಿರೋದಾ? ಖಂಡಿತವಾಗ್ಲು ಅಲ್ಲಿ ಸ್ಥಳೀಯರು ನಿನ್ನೆ ರಾತ್ರಿ ನೋಡಿದಂತಹ ಸಂದರ್ಭದಲ್ಲಿ ಸ್ಥಳೀಯರೇ ಆ ರೀತಿಯಾದಂತಹ ಘಟನೆ ಅಂದ್ರೆ ಪಕ್ಕದ ಏರಿಯಾದಲ್ಲಿ ಪಕ್ಕದ ಬೀದಿಯ ಯುವಕರೇ ಈ ರೀತಿಯಾದಂತಹ ಒಂದು ಕೃತ್ಯ ನಡೆಸಿದ್ದಾರೆ ಅನ್ನುವಂತ ಅಲ್ಲಿ ಸ್ಥಳೀಯರು ಹೇಳಿದ್ರು. ಮತ್ತೆ ಅಲ್ಲಿರುವಂತಹ ಪೊಲೀಸರು ಕೂಡ ಅವ್ರನ್ನ ಸಸ್ಪೆಕ್ಟ್ ಆಗ ಮನೆಗೆ ಹೋಗಿ ಅವನ್ನ ಹೊರ ಕರ್ಕೊಂಡ್ಬಂದು ಬಂಧನ ಮಾಡಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಪ್ರತಿನಿತ್ಯನೂ ಓಡಾಡ್ತಿರುವಂತದ್ದು, ಮತ್ತೆ ಸ್ಥಳೀಯರು ಕೂಡ ಸಾಕಷ್ಟು ಜನ ಇದ್ರು ಅನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಂಧನ ಮಾಡಿರುವಂತದ್ದು. ಮತ್ತೆ ಅಲ್ಲಿ ನಿವಾಸಿಗಳು ಕೂಡ FIR ದಾಖಲು ಮಾಡಿರೋ ದೂರು ಕೊಟ್ಟಿರುವಂತದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ನೋಡಿ, ಪಕ್ಕದ ಏರಿಯಾದವರು ಜೊತೆಯಲ್ಲಿ ಇರಬೇಕು, ಹೊಂದಾಣಿಕೆಯಿಂದ ಇರಬೇಕು ಅಂತಾರೆ. ಇದು ಹೊಂದಾಣಿಕೆನಾ? ಪಕ್ಕದ ಏರಿಯಾರು ಬಂದ್ಬಿಟ್ಟು ಕಲ್ಲು ಹೊಡ್ಕೊಂಡು ಹೋಗ್ಬಿಟ್ರೆ ಉದ್ದೇಶ ಏನು ಅಂತಂದರೆ ಆ ಏರಿಯಾದಲ್ಲಿ ನೀವು ಜಾಗ ಖಾಲಿ ಮಾಡಿ ಅಂತ ಆ ಏರಿಯಾನ ಅವರು ಆಕ್ರಮಿಸ್ಕೊಳ್ತಾರೆ. ಉದ್ದೇಶ ಅದೇ. ಬೆಂಗಳೂರಿನ ಎಷ್ಟು ಏರಿಯಾಗಳ ಎಕ್ಸಾಂಪಲನ್ನು ತೋರಿಸ್ತೀವಿ, ಯಾವ ಜಿಲ್ಲೆಗಳಲ್ಲಿ ಯಾವ ಎಕ್ಸಾಂಪಲನ್ನು ತೋರಿಸ್ತೀವಿ. ಈ ರೀತಿ ಗಲಾಟೆ ಆಗುವಂಥದ್ದು ಆ ಏರಿಯಾದಿಂದ ಖಾಲಿ ಮಾಡಬೇಕು, ಆ ಏರಿಯಾವನ್ನು ಅವ್ರು ಅಕ್ವೈರ್ ಮಾಡ್ಕೊಳ್ಬೇಕು ಅಷ್ಟೇ, ಇರಬಾರ್ದು ನೀವು ಅನ್ನುವಂಥದ್ದು. ಅದು ಫಾರ್ಮ್ಯಾಟ್, ಒಂದು ಫಾರ್ಮ್ಯಾಟ್ ಇದೆ. ಅದು ಈ ಥರ ಕಲ್ಲು ತೂರಾಟಗಳಾದಮೇಲೆ